ಪಂಚಗ್ಯಾರಂಟಿ ಜೊತೆಗೆ ಬಹಳಷ್ಟು ರೈತರು ಏನ್ ನಮ್ಮ ಡಿ ಸಿ ಸಾಹೇಬ್ ಹೇಳಿದ್ರು, 1 ಎಕರೆ ಇಷ್ಟು ಜನ, 2 ಎಕರೆ ಇರೋರು ಇಷ್ಟು ಜನ ಅಂತ. ಎಲ್ಲರೂ ಕೂಡ ಒಂದೊಂದು ಹಸುನೋ ಎಮ್ಮೆನೋ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಹಾಲಿಗೆ ಕನಿಷ್ಠ ಒಂದು 50 ರೂಪಾಯಿ ಅದ್ರ ಲೀಟರ್ಗೆ ರೈತ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಸರ್. ದಯವಿಟ್ಟು ತಾವು ಇದ್ರ ಬಗ್ಗೆ ಕ್ರಮ ತಗೊಂಡು ಜನತೆಗೆ ನೆರವಾಗಬೇಕು ಅಂತ ಜಿಲ್ಲೆಯ ಜನತೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಪರಮೇಶ್ವರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಂದಿರೋದಕ್ಕೆ ನಾನು ಜಿಲ್ಲೆಯ ಜನತೆ ಪರವಾಗಿ, ರೈತರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಈಗಾಗಲೇ ನೀವು ನೀರಿನ ಬಗ್ಗೆ ಏನಾದ್ರು ಬರ್ತಾ ಇದ್ರೆ ಇವತ್ತು ಗುಳೆ ಹೋಗುವಂತ ವಿಚಾರ ನೀವು ಮಾಡಿದ್ರಿ, 100% ಖಂಡಿತ ರೈತ ಸಮುದಾಯ, ಕಾರ್ಮಿಕರು ಎಲ್ಲ ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗೋದು. ಅದೇನೋ ಒಂದು ವರದಾನ ಗಂಗೆ ಹೆಚ್ಚಲ್ಲಿ ಬಂದು ಇವತ್ತು ನಮ್ಗೆ ಅದೊಂದು ವರದಾನ ಆಗಿದೆ. ಜೊತೆಗೆ ಈಗ ಪರಿಸ್ಥಿತಿ ಇದೆ ನಮಗೆ. ಪರಿಸ್ಥಿತಿಯಲ್ಲಿ ಪ್ರಕೃತಿ ವಿಕೋಪ ಮತ್ತು ಮಳೆಯ ಅಭಾವ ಈ 2 ಕಾರಣಗಳಿಂದ ನಮ್ಮ ಜನಕ್ಕೆ ತೀವ್ರ ಸಂಕಷ್ಟ ಇದೆ. ಅದರಲ್ಲೂ ಮೂಗು ದನ ಕರುಗಳಿಗೆ ಕುಡಿಯೋ ನೀರು, ಮೇವಿನ ವ್ಯವಸ್ಥೆ ಬಹಳ ಸಂಕಷ್ಟ ಆಗಿದೆ. ಗೋಶಾಲೆಗಳು ನಿರ್ಮಾಣ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಜೊತೆಗೆ ಇವತ್ತು ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಇಲ್ಲೇ ಇದ್ದಿದ್ರೆ 100% ಗುಳೆ ಹೋಗೋರು. ಪಂಚ ಗ್ಯಾರಂಟಿಗಳು ಊರ್ಗೋಲಾಗಿ ಇವತ್ತು ಈ ಪರಿಸ್ಥಿತಿಯಲ್ಲಿ, ಸಂಕಷ್ಟ ಪರಿಸ್ಥಿತಿಯಲ್ಲಿ ಪಂಚ ಗ್ಯಾರಂಟಿಗಳು ನಮಗೆ ಊರ್ಗೋಲಾಗಿದೆ. ರೈತರಿಗೆ ನಾನೊಬ್ಬ ಸ್ವಯಂ ಕೃಷಿಕನಾಗಿ 1500 ಅಡಿವರೆಗೂ ನಾವು ಬೋರ್ವೆಲ್ ಕೊಡಿಸಿದ್ವಿ. ಇವತ್ತು ಯಾವ ಕೆರೆಗೆ ಹೆಚ್ಚಿನಲ್ಲಿ ನೀರು ತುಂಬಿದೆ ಅದ್ರ ಸುತ್ತಮುತ್ತ 10 ರಿಂದ 15 ಕಿಲೋಮೀಟರ್ ಅಲ್ಲಿ ಬರೀ 500 ಅಡಿಗೆ ನೀರು ಸಿಗುವಂತ ವ್ಯವಸ್ಥೆ ಆಗಿದೆ ಎಚ್ಎನ್ ವ್ಯಾಲಿ ಬಂದ್ಮೇಲೆ. ಆದ್ರೆ ಒಂದೇ ಒಂದು ಕೊರತೆ ಅಂದ್ರೆ ಥರ್ಡ್ ಟ್ರೀಟ್ಮೆಂಟ್, 3ನೇ ಸಂಸ್ಕರಣೆ ಮಾಡುವಂತ ವಿಚಾರ ನಮ್ಮ ಮುಂದೆ ಇದೆ. ಅದು ಬಹಳಷ್ಟು ವಿಷಾದವಾಗ್ತಾ ಇದೆ ನೀರು. ಅದ್ರ ಜೊತೆಗೆ ಜರೂರಾಗಿ ಎತ್ತಿನೊಳೆ ಇದರಲ್ಲಿ ಬಂದಾಗ ಈ ಜೀವ ಹೋಗುವಾಗ ನೀರು ಕೊಡಿ, ಬಾಯಿಗೆ ನೀರು ಬಿಡಿ ಅನ್ನಂಗೆ ಎತ್ತಿನೊಳೆ ಬಂದ್ರೆ ಜರೂರಾಗಿ ವಾರ್ಷಿಕ ವರ್ಕ್ ಆಗಬೇಕು, ಯುದ್ಧೋಪಾದಿಯಲ್ಲಿ ವರ್ಕ್ ಆಗಿ ಎತ್ತಿನೊಳಗೆ ನೀರು ಬರಬೇಕು. ಜೊತೆಗೆ ಇದು ಥರ್ಡ್ ಟ್ರೀಟ್ಮೆಂಟ್ ಆಗಬೇಕು ಅಂತ ದಯವಿಟ್ಟು ಈ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯ ಮನವಿ ಮಾಡ್ತೇನೆ. ಅದ್ರ ಜೊತೆಗೆ ಪಂಚಗ್ಯಾರಂಟಿ ಜೊತೆಗೆ ಬಹಳಷ್ಟು ರೈತರು ಏನ್ ನಮ್ಮ ಡಿ ಸಿ ಸಾಹೇಬ್ ಹೇಳಿದ್ರು, 1 ಎಕರೆ ಇಷ್ಟು ಜನ, 2 ಎಕರೆ ಇರೋರು ಇಷ್ಟು ಜನ ಅಂತ. ಎಲ್ಲರೂ ಕೂಡ ಒಂದೊಂದು ಹಸುನೋ ಎಮ್ಮೆನೋ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಹಾಲಿಗೆ ಕನಿಷ್ಠ ಒಂದು 50 ರೂಪಾಯಿ ಅದ್ರ ಲೀಟರ್ಗೆ ರೈತ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ಜನತೆ ಪರವಾಗಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಸರ್. ದಯವಿಟ್ಟು ತಾವು ಇದ್ರ ಬಗ್ಗೆ ಕ್ರಮ ತಗೊಂಡು ಜನತೆಗೆ ನೆರವಾಗಬೇಕು ಅಂತ ಜಿಲ್ಲೆಯ ಜನತೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ.